ಎಲ್ಲರಿಗೂ ವರಲಕ್ಷ್ಮಿ ಹಬ್ಬದ ಹಾರ್ದಿಕ ಶುಭಾಶಯಗಳು. ಆ ದೇವರು ನೆಮ್ಮದಿ, ಸುಖ, ಶಾಂತಿ, ಆಯುರಾರೋಗ್ಯ, ಅಷ್ಟೈಶ್ವರ್ಯ ಕೊಟ್ಟು ಸದಾ ಕಾಲ ಕಾಪಾಡಲಿ ನಿಮ್ಮನ್ನು. ಹಲೋ ಆಲ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನೆಲ್ ಜ್ಯೋತಿಸ್ ವ್ಲಾಗ್ಸ್. ವರಲಕ್ಷ್ಮಿ ಹಬ್ಬದ ದಿನ ಸಾಯಂಕಾಲ ಶೂಟ್ ಮಾಡ್ಕೊಂಡಿರೋ ಅಂಥ ವಿಡಿಯೋ ಇದು. ಇನ್ನು ನಾನಿಲ್ಲಿ ಸಾಯಂಕಾಲ ಅಮ್ಮನವ್ರಿಗೆ ಸಾಯಂಕಾಲದ ಸಂಧ್ಯಾಕಾಲದ ಪೂಜೆ ಮಾಡ್ಕೊಳ್ತಾ ಇದ್ದೀನಿ. ಮುತ್ತೈದರು ಕುಂಕುಮಕ್ಕೆ ಕರೆಯೋದಕ್ಕೆ ಮನೆಗೆ ಒಬ್ಬರೊಬ್ಬರಾಗಿ ಬರ್ತಿದ್ರು. ಇನ್ನು ಇವ್ರು ಬಂದು ನನ್ನ ಊರ್ಗಿತ್ತಿ ಸಿಸ್ಟ್ರಿನ್ಲಾ. ಹಬ್ಬದ ದಿನ ಬೆಳಗ್ಗೆಯಿಂದ ವಿಡಿಯೋ ಶೂಟ್ ಮಾಡ್ಕೊಳ್ಳೋ ಅಷ್ಟು ಪೇಷನ್ಸೇ ಇರಲಿಲ್ಲ. ತುಂಬಾ ಟಯರ್ಡ್ ಆಗಿತ್ತು ಬೇರೆ. ಇನ್ನು ಬುಧವಾರನೇ KR ಮಾರ್ಕೆಟ್ಗೆ ಬೆಳಗ್ಗೆನೇ ಹೋಗಿ ಬಾಳೆ ಮರ, ಅಮ್ಮನವ್ರಿಗೆ ಮಲ್ಲಿಗೆ ಹೂವಿನ ಹಾರ, ತೋಮಾಲೆ, ಹಣ್ಣುಗಳು ಮತ್ತು ಪೂಜಾ ವಸ್ತುಗಳು ಇವಿಷ್ಟು ತಂದಿಟ್ಕೊಂಡೆ. ಇನ್ನು ಹಬ್ಬದ ಹಿಂದಿನ ದಿನ ಅಂದರೆ ಗುರುವಾರ ಬೆಳಗ್ಗೆ ಆಚೆ ಕ್ಲೀನಿಂಗು ಮತ್ತು ಮನೆ ಒಳಗಡೆ ಕ್ಲೀನಿಂಗು ಎಲ್ಲ ಮುಗಿಸ್ಕೊಂಡೆ. ಮಧ್ಯಾಹ್ನದಿಂದ ಬ್ಯಾಕ್ ಡ್ರಾಪ್ ಪ್ರಿಪ್ರೇಷನ್ಸು, ಅಮ್ಮನವ್ರ ಮುಖವಾಡ ಅಲಂಕಾರ ಮತ್ತು ದೀಪದ ಕಂಬಗಳನ್ನ ತೊಳ್ಕೊಳ್ಳೋದು, ಬೆಳ್ಳಿ ಪಾತ್ರೆಗಳನ್ನ ತೊಳ್ಕೊಳ್ಳೋದು, ಆಮೇಲೆ ಅಮ್ಮನವ್ರಿಗೆ ಸೀರೆ ಉಡಿಸೋದು, ಇದಿಷ್ಟು ಮಾಡ್ಕೋಬೇಕಾದ್ರೆ ಮಧ್ಯದಲ್ಲಿ ವಿಡಿಯೋ ಶೂಟ್ ಮಾಡ್ಕೊಳ್ಳೋಷ್ಟು ತಾಳ್ಮೆನೇ ಇರಲಿಲ್ಲ. ಸ್ವಲ್ಪ ಜಾಸ್ತಿ ಬ್ಯುಸಿಯಾಗಿದ್ದೆ, ವಿಡಿಯೋ ಕಡೆ ಗಮನನೇ ಹೋಗಲಿಲ್ಲ. ವರಲಕ್ಷ್ಮಿ ಹಬ್ಬ ಅಂದರೆ ನಮ್ಮ ಹೆಣ್ಮಕ್ಳಿಗೆ ತುಂಬಾ ಸಡಗರ ಅಲ್ವಾ. ದೇವರಿಗೆ ಹೀಗೆ ಅಲಂಕಾರ ಮಾಡ್ಕೋಬೇಕು, ಹಾಗೆ ಅಲಂಕಾರ ಮಾಡ್ಕೋಬೇಕು, ಹೋದ ವರ್ಷಕ್ಕಿಂತ ಈ ವರ್ಷ ಸ್ವಲ್ಪ ಡಿಫ್ರೆಂಟಾಗಿ ಅಲಂಕಾರ ಮಾಡ್ಕೊಳ್ಳೋಣ ಅಂತ ಡಿಫ್ರೆಂಟ್ ಪ್ಲ್ಯಾನ್ ಮಾಡ್ಕೊಂಡಿರ್ತೀವಿ ಅಲ್ವಾ. ಇನ್ನು ನಾನು ವರಲಕ್ಷ್ಮಿ ಹಬ್ಬದ ದಿನ ನೈವೇದ್ಯಕ್ಕೆ ನಾನು ಹೋಳಿಗೆ, ಮೊಸರನ್ನ, ಚಿತ್ರಾನ್ನ, ವಡೆ, 2 ಥರದ ಪಲ್ಯ, ಇನ್ನು ಒಬ್ಬಟ್ಟಿನ ಸಾರು, ಇದಿಷ್ಟು ದೇವರಿಗೆ ನೈವೇದ್ಯಕ್ಕೆ ಬಾಳೆಯಲ್ಲಿಟ್ಟು ನಾನು ಪೂಜೆ ಮಾಡಿಕೊಂಡೆ ಬೆಳಿಗ್ಗೆನೇ. ಅದ್ರ ಜೊತೆಗೆ ನಾನು ಹಿಂದಿನ ದಿವಸನೇ ರವೆ ಉಂಡೆ ಮತ್ತು ಕರ್ಜಿಕಾಯಿ, ಚಕ್ಕಲಿ ಮನೇಲಿ ಮಾಡಿಟ್ಕೊಂಡಿದ್ದೆ. ಅದನ್ನೇ ದೇವ್ರಿಗೆ ತಟ್ಟೆಯಲ್ಲಿ ಜೋಡಿಸಿಟ್ಟೆ. ಅಮ್ಮನವ್ರಿಗೆ ಪೂಜೆ, ಮಂಗಳಾರತಿ ಎಲ್ಲ ಮಾಡ್ಕೊಂಡಾದಮೇಲೆ ಲಕ್ಷ್ಮೀ ಅಷ್ಟೋತ್ತರ ಶತನಾಮಾವಳಿನ ಓದ್ಕೊಳ್ತಾ ಇದ್ದೀನಿ. ಬರುವಂಥ ಮುತ್ತೈದರಿಗೆಲ್ಲ ಕೊಡೋಕ್ಕೆ ತಾಂಬೂಲನೆಲ್ಲ ಸಿದ್ಧ ಮಾಡಿಟ್ಕೊಂಡಿದ್ದೆ. ಅದನ್ನೆಲ್ಲ ಮಧ್ಯಾಹ್ನನೇ ನಾನೆಲ್ಲ ಸಿದ್ಧ ಮಾಡಿಟ್ಕೊಂಡೆ. ನಾನು ನಮ್ಮನೆ ವರಮಹಾಲಕ್ಷ್ಮಿ ಅಮ್ಮನವ್ರನ್ನ ಹೇಗೆ ಕೂಡಿಸ್ಕೊಂಡಿದ್ದೀನಿ ಮತ್ತು ಹೇಗೆ ಅಲಂಕಾರ ಮಾಡ್ಕೊಂಡಿದ್ದೀನಿ ಅಂತ ಪುಟ್ಟದಾಗೊಂದು ವಿಡಿಯೋ ಮಾಡ್ಕೊಂಡಿದ್ದೀನಿ. ನೋಡಿ ಹೇಗಿದೆ ಅಂತ ನೀವೆಲ್ಲರೂ ನನಗೆ ಕಾಮೆಂಟ್ ಮೂಲಕ ತಿಳಿಸಿ. ಇದು ಬಂದು ನೆಕ್ಸ್ಟ್ ಭಾನುವಾರದ ಕಂಟಿನ್ಯೂಷನ್ ವಿಡಿಯೋ ಆಗಿರುತ್ತೆ. ಇವರು ನಮ್ಮ ತಾಯಿಯವರು ಮತ್ತು ಇವರು ನಮ್ಮ ಅತ್ತಿಗೆ, ನಮ್ಮ ತಮ್ಮನ ಹೆಂಡತಿ ಮತ್ತು ನಮ್ಮ ತಂದೆ. ನಾನು ವರಲಕ್ಷ್ಮಿ ಅಮ್ಮನವ್ರನ್ನ 3 ದಿನ ಕೂಡಿಸ್ಕೊಂಡಿರ್ತೀನಿ. 3ನೇ ದಿನ ಬೆಳಿಗ್ಗೆ ಅಮ್ಮನವ್ರಿಗೆ ನೈವೇದ್ಯ ಇಟ್ಟು ಕಾಯಿ ಹೊಡೆದು ಮಂಗಳಾರತಿ ಮಾಡಿ ಕಲಿಸ್ತೀನಿ. ಅದಕ್ಕಾಗಿ ನಮ್ಮ ಅಮ್ಮನ ಮತ್ತು ಅತ್ತಿಗೆನ ಕರೆದೆ ಕುಂಕುಮ ತೊಗೊಂಡು ಹೋಗಿ ಬನ್ನಿ ಅಂತ.
ಮತ್ತು ಅಮ್ಮನೂ ಸಹ ಬರ್ತಾ ನನಗೆ ವರಲಕ್ಷ್ಮಿ ಹಬ್ಬದ ತಾಂಬೂಲನೂ ಮತ್ತು ಕುಂಕುಮ ತೊಗೊಂಡು ಬಂದಿದ್ದರು ಕೊಡೋಣ ಅಂತ. ಹಬ್ಬಕ್ಕೆ ಹೊಡೆದಿರೋ ಅಂಥ ತೆಂಗಿನಕಾಯಿ ಸ್ವಲ್ಪ ಜಾಸ್ತಿನೇ ಇತ್ತು. ಸರಿ ಗೀ ರೈಸ್ ಮಾಡ್ಕೊಳ್ಳೋಣ ಮತ್ತು ಅದಕ್ಕೆ ಹಸಿ ಕಾಳಿನ ಗೊಜ್ಜು ಮಾಡ್ಕೊಳ್ಳೋಣ, ಮಸಾಲೆ ಇಟ್ಕೊಳ್ಳೋಣ ಅಂತ ಇಲ್ಲಿ ನಾನು ಮತ್ತು ನಮ್ಮ ಅತ್ತಿಗೆ ಇಬ್ಬರೂ ಹಾಗೇ ಮಾತಾಡಿಕೊಂಡು ಅಡುಗೆ ಮಾಡ್ಕೊಳ್ತಾ ಇದ್ದೀವಿ. ಅಡುಗೆ ಎಲ್ಲ ಮಾಡಿ ಮುಗೀತು. ಮತ್ತು ಎಲ್ಲರೂ ಸೇರಿ ಒಟ್ಟಿಗೆ ಕೂತ್ಕೊಂಡು ಊಟ ಮಾಡೋಣ ಅಂತ ಎಲ್ಲರೂ ಒಟ್ಟಿಗೆ ಕೂತ್ಕೊಂಡು ಊಟ ಮಾಡ್ಕೊಳ್ತಾ ಇದ್ವಿ. ಮತ್ತು ಅಮ್ಮ ಇದ್ಕೊಂಡು ಸರಿ ಹೊರಡ್ತೀವಮ್ಮ, ಟೈಮ್ ಆಯಿತು, ಮಧ್ಯಾಹ್ನ ಬಂದಿದ್ದು ಅಂತಂದರು. ನಾನು ಅಮ್ಮನಿಗೂ ಮತ್ತು ನಮ್ಮ ಅತ್ತಿಗೆಗೂ ಇಬ್ಬರಿಗೂ ಸೇರಿಸಿ ತಾಂಬೂಲ ಕೊಟ್ಟು ಕಳಿಸ್ಕೊಟ್ಟೆ. ನಾವು ವರಲಕ್ಷ್ಮಿ ಅಮ್ಮನವ್ರನ್ನ ನಾವು ಎಷ್ಟು ಸಡಗರದಿಂದ ಮತ್ತು ಎಷ್ಟು ಇಷ್ಟಪಟ್ಟು ಮತ್ತು ಎಷ್ಟು ಕಷ್ಟಪಟ್ಟು ಸುಂದರವಾಗಿ ಅಲಂಕಾರ ಮಾಡಿ ಇಟ್ಕೊಂಡಿರ್ತೀವಿ. ಆದರೆ ಮತ್ತೆ ನಾವು ದೇವ್ರನ್ನ ಕದಲಿಸ್ಬೇಕಾದ್ರೆ ಮತ್ತು ಅಮ್ಮನವ್ರನ್ನ ಕದಲಿಸಿ ಎಲ್ಲ ತೆಗೆದು ಇಡಬೇಕಾದ್ರೆ ಸ್ವಲ್ಪ ಮನಸ್ಸಿಗೆ ಸ್ವಲ್ಪ ಕಷ್ಟ ಆಗುತ್ತೆ ಮತ್ತು ಸ್ವಲ್ಪ ಬೇಜಾರನೂ ಆಗುತ್ತೆ. ನನಗೂ ಸಹ ಹಾಗೆ ಇಲ್ಲಿ ಸ್ವಲ್ಪ ಬೇಜಾರು ಸ್ವಲ್ಪ ಕಷ್ಟನೂ ಆಯಿತು. ಯಾಕಂದರೆ ದೇವ್ರನ್ನ ಮತ್ತೆ ಬರೋ ವರ್ಷದವರೆಗೂ ನಾವು ಕಾಯ್ಕೊಂಡಿರಬೇಕು ಅಂತ. ಇನ್ನು ರಾತ್ರಿಯೇ ನಾನು ಈ ದೇವ್ರ ವಸ್ತುಗಳನ್ನೆಲ್ಲ ನಿಧಾನಕ್ಕೆ ಕೂತ್ಕೊಂಡು ಒಂದೊಂದಾಗಿ ಎತ್ತಿಟ್ಕೊಂಡೆ. ನಾನು ಈ ವಸ್ತುಗಳನ್ನೆಲ್ಲ ಸಪ್ರೇಟಾಗಿ ಅದಕ್ಕಾಗಿ ಒಂದೊಂದು ಬ್ಯಾಗ್ ಅಂತ ಇಟ್ಬಿಟ್ಟಿದ್ದೀನಿ, ಹಾಳಾಗೋದೇ ಇಲ್ಲ ಮತ್ತು ಮುಂದಿನ ವರ್ಷ ನಮ್ಮ ಕೈಗೆ ಸುಲಭವಾಗಿ ಸಿಗುತ್ತೆ ಅಂತ. ನಾನಿಲ್ಲಿ ತೋರಿಸ್ತಾ ಇರೋವಂಥ ಸೀರೆ ಬಂದು ಅಮ್ಮನವ್ರಿಗೆ ಉಡಿಸಿರೋ ಅಂಥ ಸೀರೆ, ಮೈಸೂರು ಕ್ರೇಪ್ ಸಿಲ್ಕ್ ಸ್ಯಾರಿ. ನಾನು ಈ ಸೀರೆನ ಮಲ್ಲೇಶ್ವರಲ್ಲಿ ತೊಗೊಂಡಿರೋದು, ಮಲ್ಲೇಶ್ವರಂನ ಶ್ರೀನಿಧಿ ಸಿಲ್ಕ್ಸಲ್ಲಿ. ಸೀರೆ ಕಲರ್ ಬಂದು ಬೇಬಿ ಪಿಂಕು, ಬೇಬಿ ಪಿಂಕ್ಗೆ ಬಾರ್ಡ್ರ್ ಬಂದು ಬ್ಲೂ ಮತ್ತು ಗ್ರೀನು. 3D ಮೈಸೂರು ಕ್ರೇಪ್ ಸಿಲ್ಕ್ ಸ್ಯಾರಿ ಇವಾಗೆಲ್ಲ ಟ್ರೆಂಡಿಂಗ್ ಆಗಿದೆ ಅಲ್ವಾ. ಸರಿ ಮೈಸೂರು ಕ್ರೇಪ್ ಸಿಲ್ಕ್ ಸ್ಯಾರಿಯಲ್ಲಿ ಟ್ರೆಂಡಿಂಗ್ ಒಂದಿರಲಿ ಅಂತ ತೊಗೊಂಡೆ. ಸೀರೆ ಕಾಸ್ಟ್ ಬಂದು 14,400 MRP ರೇಟು, ಬಟ್ ಆಫ್ಟರ್ ಡಿಸ್ಕೌಂಟ್ ಬಂದು 11,200ಗೆ ಬಿತ್ತು. ಮತ್ತು ಸೀರೆಗೆ ಇದು ಸಿಲ್ಕ್ ಮಾರ್ಕ್ ಕಾರ್ಡ್ ಸಹ ಬಂದಿದೆ. ಅಮ್ಮನವ್ರಿಗೆ ಈ ಸೀರೆ ಉಡಿಸ್ಬೇಕಾದ್ರೆ ಸ್ವಲ್ಪ ಫೋಲ್ಡಿಂಗ್ಸ್ ಮಾಡಿ ಐರನ್ ಮಾಡಿ ಉಡಿಸಿದ್ದೆ. ಸೊ ಅದಕ್ಕಾಗಿ ಸೀರೆ ಎಲ್ಲ ಸ್ವಲ್ಪ ಫೋಲ್ಡಿಂಗ್ಸ್ ಜಾಸ್ತಿ ಆಗೋಗಿದೆ. ಹೀಗಾಯಿತು ನಮ್ಮನೆಯ ವರಲಕ್ಷ್ಮಿ ಹಬ್ಬ. ಇನ್ನು ನಿಮ್ಮೆಲ್ಲರಿಗೂ ನಮ್ಮನೆಯ ವರಲಕ್ಷ್ಮಿ ಅಮ್ಮನವ್ರು ಇಷ್ಟ ಆಗಿದೆ, ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಸಿ ಇನ್ ದ ನೆಕ್ಸ್ಟ್ ವ್ಲಾಗ್. ಬಾಯ್.